ಹೌದು, ಗ್ರಾಮೀಣ ಬಡ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಇದೀಗ ಅಧಿಕಾರಿಗಳ ಜೇಬು ಸೇರಿರುವ ಆರೋಪ ಸ್ಪಷ್ಟವಾಗಿದೆ. ಹಾಗಾಗಿಯೇ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ನೀಡಲಾಗಿದೆ. ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ನಾಗರಾಜ ಮತ್ತು ನಿಲಯ ಪಾಲಕಿ ರಾಧಿಕಾ ಅವರನ್ನ ವಸತಿ ನಿಲಯಕ್ಕೆ ಸಂಬಂಧಿಸಿದ 4.40 ಕ್ವಿಂಟಾಲ್ ಅಕ್ಕಿ ದುರುಪಯೋಗದ ಹಿನ್ನೆಲೆಯಲ್ಲಿ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಜಿಲ್ಲಾಧಿಕಾರಿ ಜಿ ಪ್ರಭು ಅಮಾನತುಗೊಳಿಸಿದ್ದಾರೆ. ಗುಡಿಬಂಡೆ ಟಿಎಪಿಸಿಎಂಎಸ್ನಿಂದ 60 ಕ್ವಿಂಟಾಲ್ ಅಕ್ಕಿ ಹಾಗೂ 30 ಕ್ವಿಂಟಾಲ್ ಗೋಧಿ ಎತ್ತುವಳಿ ಮಾಡಿರುವ ಬಗ್ಗೆ ದಾಖಲೆ ಇದ್ದು, ದಾಸ್ತಾನು ಪಡೆದಿರುವ ಅಕ್ಕಿಯಲ್ಲಿ 4.40 ಕ್ವಿಂಟಾಲ್ ಕೊರತೆ ಇದ್ದು, ಪ್ರಾಂಶುಪಾಲ ನಾಗರಾಜ ಹಾಗೂ ಪ್ರಭಾರ ನಿಲಯ ಪಾಲಕಿ ರಾಧಿಕಾ ಅವರು ದಾಸ್ತಾನು ಪಡೆದಿರುವ ಅಕ್ಕಿ ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿದೆ.